ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ ನಾವು ಇನ್ನೇನ್ ಸ್ವಲ್ಪ ದಿನದಲ್ಲೇ ನಾಗರ ಪಂಚಮಿ ಬರ್ತಾ ಇದೆ. ಈ ಹಬ್ಬದಲ್ಲಿ ವೆರೈಟಿ ವೆರೈಟಿ ಅಡಿಗೆಗಳನ್ನು ಮಾಡಿರ್ತಾರೆ. ಅದರಲ್ಲೂ ಸ್ಪೆಷಲ್ ಅನ್ನೋದಾದ್ರೆ ವಿಧ ವಿಧವಾದ ಉಂಡೆಗಳನ್ನು ಮಾಡಿರ್ತಾರೆ. ಎಳ್ಳುಂಡಿ, ಹಳ್ಳುಂಡಿ, ರವಾ ಉಂಡಿ, ಶೇಂಗಾ ಉಂಡಿ, ಬೆಲ್ಲದ ಉಂಡಿ, ಇನ್ನೂ ಹಲವಾರು ತರ ಉಂಡಿಗಳನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವಿವತ್ತು ರವೆ ಉಂಡೆ ಮಾಡಕ್ ಹೊರಟಿದೀವಿ. ಮೊದಲನೇದಾಗಿ ರವೆ ಉಂಡೆ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ನಾವಿಲ್ಲಿ ಅರ್ಧ ಕೆಜಿ ರವೆ ಉಂಡೆ ಮಾಡಕ್ ಹೊರಟಿರೋದು. ಸೊ ಅದಕ್ಕೆ ಅರ್ಧ ಕೆಜಿ ಚಿರೋಟಿ ರವೆ ಇಟ್ಕೊಂಡಿದೀವಿ, 2 ಕಪ್ ಸಕ್ಕರೆ, 1 ಕಪ್ ಹಾಲು, ಹಾಗೆ ಗೋಡಂಬಿ, ದ್ರಾಕ್ಷಿ, 1 5 6 ಏಲಕ್ಕಿ, 1 5 6 ಲವಂಗ, 1 ಸಣ್ಣ ಕಪ್ ನಲ್ಲಿ ತುಪ್ಪ ಇಟ್ಕೊಂಡಿದೀವಿ. ಈಗ ನಾವು ಒಂದು ದೊಡ್ಡ ಕಡ ಇಟ್ಕೊಂಡು ಅದಕ್ಕೆ ತುಪ್ಪ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಹಾಕೊಳ್ಳೋಣ. ತುಪ್ಪಕ್ಕಾದ್ಮೇಲೆ ಚಿರೋಟಿ ರವೆ ಹಾಕೊಳ್ಳೋಣ. ಇವಾಗ ನಾವು ಇದನ್ನ ಚೆನ್ನಾಗಿ ಹುರಿಬೇಕು. ಗಂಟಾಗ್ಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು, ಅಲ್ಲಿ ತನಕ ಹುರಿಬೇಕು. ಇನ್ನು ರವೆ ಉಂಡೆ ಮಾಡಕ್ಕೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ಈ ರವೆ ಉಂಡೆ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಹಲವಾರು ಕೈಗಳು ಸೇರಿದವು. ಅದರಲ್ಲೂ ನಮ್ಮ ಅತ್ತೆ ಕೈ ಮೇನ್ ಆಗಿತ್ತು, ಅವರೇ ಮಾಡಿದ್ದು. ಇನ್ನು ಉಳಿದವರೆಲ್ಲ ಅವರಿಗೆ ಅಸಿಸ್ಟೆಂಟ್ ಆಗಿದ್ವಿ. ಹಾಗೆ ರವೆ ಉಂಡೆ ಮಾಡಕ್ಕೆ ಎಲ್ಲ ಅಳತೆನೂ ಕರೆಕ್ಟ್ ಆಗಿರ್ಬೇಕು. ನೀರು, ಹಾಲು, ಸಕ್ಕರೆ, ರವೆ ಎಲ್ಲದರ ಅಳತೆ ಕರೆಕ್ಟ್ ಆಗಿರ್ಬೇಕು. ಹಾಗೆ ಪಾಕ ಕೂಡ ಕರೆಕ್ಟ್ ಇರ್ಬೇಕು. ಇಲ್ಲ ಅಂತಂದ್ರೆ ರವೆ ಉಂಡೆ ಹೋಗಿ ಕೇಸರಿ ಬಾತ್ ಆಗ್ಬಿಡುತ್ತೆ. ಹುಷಾರಾಗಿ ಮಾಡ್ಬೇಕು. ಇಷ್ಟು ಬ್ರೌನ್ ಆದ್ರೆ ಸಾಕು. ಇದನ್ನ ಇವಾಗ ಇಳಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಣ್ಣದು ಕಡಾಯಿ ಇಟ್ಕೊಂಡು ಇನ್ನೂ ಸ್ವಲ್ಪ ತುಪ್ಪ ಇತ್ತಲ್ಲ ಅದನ್ನ ಹಾಕಿ, ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಆ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಅದಕ್ಕೆ ಈಗ ಹಾಕೊಳ್ತಾ ಇದ್ದೀನಿ. ಈ ತರ ಆದ್ರೆ ಸಾಕು. ಇದನ್ನ ಈಗ ಇಳಿಸ್ಕೊಂಡು ಒಂದ್ ಸೈಡ್ ನಲ್ಲಿ ಇಡೋಣ. ಇವಾಗ ನಾವು ಪಾಕ ಮಾಡ್ಕೊಳ್ಳೋಣ. ಮತ್ತೆ ಸ್ಟವ್ ಹಚ್ಚಿ ಆಗ್ಲೇ ರವಾ ಉಳ್ಕೊಂಡಿದ್ವಲ್ಲ ಅದೇ ಕಡಾಯಿನ ಇಟ್ಕೊಂಡು ಅದಕ್ಕೆ 1.5 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾವ್ ಯಾವ ಕಪ್ಪಲ್ಲಿ ನೀರ್ ಹಾಕಿದ್ವಲ್ಲ ಅದೇ ಕಪ್ ನಲ್ಲೇ 2 ಕಪ್ ಸಕ್ಕರೆ ಹಾಕೊಳ್ಬೇಕು. ನಾವಿನ್ನೂ ಹಾಲು ಹಾಕೊಳ್ಳೋದು ಬಾಕಿ ಇದೆ, ಆಮೇಲೆ ಹಾಲು ಹಾಕೊಳ್ಳೋಣ. ಇದನ್ನ ಹೈ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಳೋಣ. ಇವಾಗ ಆಲ್ರೆಡಿ ಪಾಕ 10 ನಿಮಿಷ ಕುದ್ದಿದೆ, ಒಂದ್ ಲೆವೆಲಿಗೆ ಪಾಕ ಬಂದಿದೆ. ಈ ತರ ನೀರಲ್ಲಿ ಪಾಕ ಚೆಕ್ ಮಾಡಿ ಇವಾಗ ನಾವ್ ಇದಕ್ಕೆ 1 ಕಪ್ ಹಾಲು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದೀವಿ. ನಾವಿಲ್ಲಿ ಬರೀ ಹಾಲಲ್ಲೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನೀರು ಹಾಲು 2 ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ನೀವು ಬೇಕಾದ್ರೆ ನೀರನ್ನ ಸ್ಕಿಪ್ ಮಾಡಿ ಬರೀ ಹಾಲಲ್ಲೇ ಮಾಡ್ಬೋದು. ಏಲಕ್ಕಿ ಪುಡಿ ಹಾಕಿ ಇವಾಗ ಮತ್ತೆ ಇದನ್ನ ಒಂದ್ 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಹಾಕಿದ್ರೆ ಹಾಲು ಹಾಕಿದ್ರೆ ಗೊತ್ತಾಗ್ತದೆ. ನೀರು ಹಾಕಿದ್ರೆ ಏನಿದೆ ಹಾಲು ನೀವು 2 ಸಲ ಕೂಡ ಆಗೋದು.
ಈ ತರ ಪಾಕನ ಸೌಟ್ ನಲ್ಲಿ ಮೇಲೆತ್ತಿದ್ರೆ ಎಳೆ ಎಳೆ ಆಗಿ ಬೀಳ್ತಿದೆ ಅಂದ್ರೆ ಪಾಕ ರೆಡಿ ಆಗಿದೆ ಅಂತ. ಎರಡೂವರೆ ಕಪ್ ಅಷ್ಟು ನೀರು ತರಬೇಕಾ? ಎಷ್ಟು ಪ್ಯಾಕೆಟ್ ಫಸ್ಟು? ಅಷ್ಟೊಂದು ಸಮ ನೀರು ಹಾಕ್ಬೇಕು ಅಂತ ಇಲ್ಲ. ಅಲ್ಲ, ನೀರು ಹಾಲು ಎರಡು ಸೇರಿ ಸಮ ಮಾಡಬೇಕಾ? ಸಣ್ಣ ಮಾಡಿ ಅವ ಉದುರು ಬೇಕದು ದೇವ ಚೆನ್ನಾಗಿರ್ತಾರೆ. ಅದಕ್ಕೆ ಐದು ಕೊಡು ಲಾಸ್ಟ್ ಕೊಡಂడి ಅಲ್ಲೇ ಇದೆ ಕೆಳಗೆ ಮಾತ್ರ ಕೆಲಸ ನೀವಲ್ಲ ಹಾಕೊಂಡ ಬಂದೆ ಕೈ ಬರಲಿ ಹತ್ತಿನಲ್ಲಿ ಅಷ್ಟು ನೀ ಬಾಳ ನೀರು ಬೇಡ ಒಟ್ಟಿಗೆ ಇದಾಗಿಲ್ಲ ಬಿಸಿ ಮಟ್ಟಿಲ್ಲ ಗೊತ್ತಾಗ್ತದೆ ಏನು ಆಗೋದಿಲ್ಲ ಅಂತ ಕರೆಕ್ಟಾಗಿ ಬಿಸಿ ತರ ಕರೆಕ್ಟ್ ಮಾಡ್ಬೇಕು ಅವಳವನ್ನ ಅದು ಜಾರ್ಬಿನ ಸಣ್ಣದು ಮುಂದೆ ಕೇಳೋಣ ಬುಟ್ಟು ಮಾಡಿದ್ದು ಕೈ ಹೆಟ್ಟು ಹೊಡೆದು ಅದಕ್ಕೆ ಒಂದು ಹತ್ರ ಮೂರ್ನಾಲ್ಕು ಕೂಡ ತೆಗಿ ಅದಕ್ಕೆ ಒಂದು ಗೋಡಲು ಕೆಲಸ ಸರ್ ನೀಟ ಮಾಡು ಕಟ್ ಮಾಡಬೇಕು ಕೂಡ ನೀರು ಚಂದ ಒಂದು ಚೊಮೇಲೆ ಚಿಕನ್ ಅಂದರೆ ಒಳ್ಳೆ ಕಳಿಸ್ತದೆ ಚೂರು ಬಿಸಿ ಹಾಲು ಕಟ್ಟಾಗ ಹಾಕ್ತೀನಿ ಹಾಲಾಗ ನೀರಾಗ ಮೇಲೆ ಹಾಕಿದ್ರೆ ಅರ್ಗೆ ತಗೋತಾರೆ ಚೂರು ಹಾಕೋದಾಗಿ ಇದು ಸಾಕತಿ ನಾ ಮಾಡ್ತಾ ಸುಮ್ಮನೆ ಇದೇವ ಉಂಡಿ ಕೊಡ್ತಾರೆ ಅಲ್ಲ ಇದೇನು ಆಗೋದಿಲ್ಲ ಈಗ ಇದನ್ನ ಚೂರು ಸಣ್ಣ ಇದು ಮಾಡಿ ಬಿಸಿ ಮಾಡ್ಕೊಂಡು ಆತ ಇದ ಕಟ್ಟಾಕ್ ಬರ್ತಲ್ಲ ಈಗ ಸ್ವಲ್ಪ ಬಿಸಿ ಕಟ್ಟಬೇಕು ಎಲ್ಲ ಇವತ್ತಿನ ಈ ರವಾ ಉಂಡಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತೇಳಿ ಭಾವಿಸ್ತಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.